ಶ್ರೀಮತಿ ವಿಜಯಶ್ರೀ ಧನರಾಜ್ ಅವರ ಅಧ್ಯಕ್ಷತೆಯ ವಿಜಯರಾಜ್ ಮಿಷನ್ ಟ್ರಸ್ಟ್ ಹಾಗೂ ವಿಜಯರಾಜ್ ಹೋಮ್ ವತಿಯಿಂದ ಕ್ರಿಸ್ಮಸ್ ಹಬ್ಬದ ಆಗಮನ ಹಿನ್ನೆಲೆ ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ 16ನೇ ಕ್ರಿಸ್ಮಸ್ ಸಂಭ್ರಮಾಚರಣೆ ಕಾರ್ಯಕ್ರಮ ಬಹಳ ಅದ್ದೂರಿ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ವಿಶೇಷ ಪ್ರಾರ್ಥನೆ ಮೂಲಕ ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿತು. ಮಕ್ಕಳಿಗೆ ಬಟ್ಟೆ ಹಾಗೂ ಕ್ರಿಸ್ಮಸ್ ಕಾಣಿಕೆಯನ್ನು ನೀಡಲಾಯಿತು. ರೆವರೆಂಡ್ ಜಾರ್ಜ್ ಫರ್ನಾಂಡಿಸ್, ಹೈದರಾಬಾದ್ನ ಪೌಲ್ ಸ್ಟೀವನ್ ಅವರು ವಿಶೇಷ ಸಂದೇಶ ನೀಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಎಸ್ಪಿ ಪ್ರದೀಪ್ ಗುಂಡಿ ಅವರು ಮಾತನಾಡಿ, ಅನಾಥ ಮಕ್ಕಳು ದೇವರ ಮಕ್ಕಳಾಗಿರ್ತಾರೆ. ತನಗ್ಯಾರು ಇಲ್ಲ ಎನ್ನುವವರಿಗೆ ವಿಜಯರಾಜ್ ಮಿಷನ್ ರೂಪದಲ್ಲಿ ದೇವರು ಅವರಿಗಾಗಿ ಕಳುಹಿಸುತ್ತಾರೆ. ಹಾಗಾಗಿ ಯಾರೂ ಅನಾಥರಾಗಿರುವುದಿಲ್ಲ. ದೇವರು ಒಬ್ಬರಲ್ಲ ಒಬ್ಬರ ರೂಪದಲ್ಲಿ ಬಂದು ಸಹಾಯ ಮಾಡ್ತಾರೆ ಎನ್ನುವುದಕ್ಕೆ ವಿಜಯರಾಜ್ ಮಿಷನ್ ಹಾಗೂ ವಿಜಯರಾಜ್ ಹೋಮ್ ಉದಾಹರಣೆ ಸಾಕ್ಷಿಯಾಗಿದೆ ಎಂದು ವಿಜಯರಾಜ್ ಮಿಷನ್ ಹಾಗೂ ವಿಜಯರಾಜ್ ಹೋಮ್ ಮಾಡುವ ಕೆಲಸಕ್ಕಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ವಿಜಯರಾಜ್ ಮಿಷನ್ನ ನಿರ್ದೇಶಕರಾದ ಧನರಾಜ್ ಅವರು ಮಾತನಾಡಿ, ಟ್ರೈನ್ ಆಕ್ಸಿಡೆಂಟ್ ಒಂದರಲ್ಲಿ ನಾನು ಸರಿಸುಮಾರು 60% ಹ್ಯಾಂಡಿಕ್ಯಾಪ್ ಆಗಿದ್ದೆ. ನನ್ನ ಜೀವನ ಏನೇ ಇದ್ರೂ ಇವತ್ತು ದೇವರು ನನಗೆ ಕೊಟ್ಟ ಸೆಕೆಂಡ್ ಚಾನ್ಸ್ ಆಗಿದೆ. ಸಾವಿನಂಚಿನಲ್ಲಿ ಇದ್ದ ನಾನು ದಿಕ್ಕಿಲ್ಲದವರಿಗೆ, ಅನಾಥರಿಗೆ, ವಿಧವೆಯರಿಗೆ ಸೇವೆ ಮಾಡ್ತೇನೆ ಎಂದು ದೇವರಲ್ಲಿ ಕೇಳಿಕೊಂಡಿದ್ದೆ. ಇವತ್ತು ನಾನು ಬದುಕಿರುವುದು ಮಿರಾಕಲ್, ದೇವರ ಕೊಟ್ಟ ಭಿಕ್ಷೆ ಅಷ್ಟೇ. ಅದಕ್ಕಾಗಿಯೇ ದೇವರು ನೀಡಿದ ಸೆಕೆಂಡ್ ಚಾನ್ಸ್ಗಾಗಿ ನನ್ನ ಕೈಲಾದಷ್ಟು ಸೇವೆ ಮಾಡ್ತಾ ಇದ್ದೇನೆ. ನಾನು ಕೆಲಸ ಮಾಡಿದರಲ್ಲಿ ಬಂದ ಹಣದಲ್ಲಿ 75% 75 ಸೋಂಕಿತ ಮಕ್ಕಳ, 50 ಸೋಂಕಿತ ವಿಧವೆಯರು, 30 ವೃದ್ಧರ ಲಾಲನೆ, ಪೋಷಣೆ, ಮೆಡಿಕೇಶನ್ ಮಾಡ್ತಾ ಇದ್ದೇನೆ. ಅದರಲ್ಲೇ ನಾನು ತೃಪ್ತಿ ಕಾಣ್ತಾ ಇದ್ದೇನೆ. ಇವರೆಲ್ಲರ ಮುಖದಲ್ಲಿ, ಅನಾಥ ಮಕ್ಕಳ ಮುಖದಲ್ಲಿ ಹರ್ಷ ಕಾಣುವುದೇ ವಿಜಯರಾಜ್ ಮಿಷನ್ನ ಮುಖ್ಯ ಧ್ಯೇಯವಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಡಾಕ್ಟರ್ ಜಾರ್ಜ್ ಫರ್ನಾಂಡಿಸ್ ಬೆಂಗಳೂರು, ರೆವರೆಂಡ್ ಜಯಕುಮಾರ್ ಬಾಬು ವಿಜಯವಾಡ, ಪೌಲ್ ಸ್ಟೀವನ್ ಹೈದರಾಬಾದ್, ಪೂಜ್ಯಶ್ರೀ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು, ಪೂಜ್ಯಶ್ರೀ ಚನ್ನಬಸವಣ್ಣ, ಪೂಜ್ಯಶ್ರೀ ಮಿಲಿಂದ್ ಆಚಾರ್ಯ, ಪೂಜ್ಯಶ್ರೀ ಬಂತೆ ಧಮ್ಮದೀಪಜಿ, ಮುಫ್ತಿ ಗುಲಾಂ ಯಜ್ದಾನಿ ಇಶಾತಿ, ಮುಫ್ತಿ ಮೊಹಮ್ಮದ್ ಅಯ್ಯೂಬ್ ಸಲೀಂ ಹಶ್ಮಿ, ಡ್ಯಾನಿ ದರ್ಬಾರ್ ಸಿಂಗ್ ಜಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದರು. ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಶ್ರೀಮತಿ ಶೈನಿ ಪ್ರದೀಪ್ ಗುಂಡಿ, ಡಾಕ್ಟರ್ ಲಕ್ಷ್ಮೀ ಲೀಲಾ ಕೃಷ್ಣ, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಡಾಕ್ಟರ್ ಮೊಹಮ್ಮದ್ ಸೋಯಲ್, ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್, 100 ಬೆಡ್ ಹಾಸ್ಪಿಟಲ್ ಬೀದರ್, ಡಾಕ್ಟರ್ ಪ್ರಸನ್ನ ರೇಷ್ಮೆ, ಎಂಡಿ ಫಿಸಿಷಿಯನ್, ಪ್ರೊಫೆಸರ್ ಇನ್ ಡ್ರೀಮ್ಸ್, ಶ್ರೀ ವಿಜಯ್ ಕುಮಾರ್ ಸೋನಾರೆ, ಮೆಂಬರ್ ಆಫ್ ಕನ್ನಡ ಜನಪದ ಅಕಾಡೆಮಿ ಬೆಂಗಳೂರು, ಎಂಎಸ್ ಪಟೇಲ್, ಎಸ್ಪಿ ರಾಜಶೇಖರ್, ಪ್ರೆಸಿಡೆಂಟ್ ವಿಜಯ್ ಎಜುಕೇಷನ್ ಸೊಸೈಟಿ ಬೀದರ್, ಡಾಕ್ಟರ್ ಸಂಜೀವ್ ರೆಡ್ಡಿ, ಅಪೋಲೋ ಹಾರ್ಟ್ ಕೇರ್ ಕ್ಲಿನಿಕ್, ಶ್ರೀ ಸೂರ್ಯಕಾಂತ್ ಸಂಗೋಳ್ಗಿಕರ್ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಇದೇ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಮತಿ ವಿಜಯಶ್ರೀ ಧನರಾಜ್ ಅವರು ವಹಿಸಿದರು. ನಾವೆಲ್ಲರಿದ್ದಾಗ ಯಾರು ಕೂಡ ಅನಾಥಗಳಂತ ಯಾರು ಇರಲ್ಲ. ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು, ಒಬ್ಬರಿಗೊಬ್ಬರು ಇರಬೇಕಂತ ನಾನು ಬಯಸುತ್ತಾ, ಯಾರು ಅನಾಥಗಳಲ್ಲ, ಯಾರು ದಿಕ್ಕು ಇಲ್ಲದವರಲ್ಲ, ನಾವೆಲ್ಲರೂ ಇದ್ದೇವೆ. ಥ್ಯಾಂಕ್ ಯು ಸೊ ಮಚ್. ಸಂಸ್ಥೆ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ದೇವರು ವಿಶೇಷವಾದಂತ ಒಂದು ಕರೆವಿಕೆ. ನನ್ನ ಜೀವಿತದಲ್ಲಿ ನಾನೊಂದು ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ನಾನು ಹಾಸ್ಪಿಟಲ್ ಅಲ್ಲಿ ಮಲ್ಕೊಂಡ್ಬಿಟ್ಟಿದ್ದೆ. ಅದಕ್ಕಿಂತ ಮುಂಚಿತವಾಗಿ ಒಳ್ಳೆ ಸ್ಥಾನ, ಒಳ್ಳೆ ಪೊಸಿಷನ್, ಒಳ್ಳೆ ಮನೆ, ಬಂಗ್ಲಾ, ಕಾರೆಲ್ಲ ಇತ್ತು. ಫೋರ್ಟಿಸ್ ಹಾಸ್ಪಿಟಲ್ ಅಲ್ಲಿ ನಾನು HOD ಆಗಿ ಕೆಲಸ ಮಾಡುವಾಗ 2007ರಲ್ಲಿ 70,000 ರೂಪಾಯಿ ಸಂಬಳ ತಗೊಳ್ಳುವಂತ ನಾನು ಹಳ್ಳಿ ಊರುಗಳು ಪಸಂದ್ ಮಾಡ್ತಿದ್ದಿಲ್ಲ, ಹಳ್ಳಿ ಮಕ್ಕಳು ಇಷ್ಟಪಡ್ತಿದ್ದಿಲ್ಲ, ಹಳ್ಳಿ ಜನಗಳು ಇಷ್ಟಪಡ್ತಿದ್ದಿಲ್ಲ. ಆದ್ರೆ ದೇವರು ನಾನು ಇಷ್ಟಪಡುವಂತ ವಿಷಯದಲ್ಲಿ ನನ್ನ ಜೀವನದಲ್ಲಿ ಒಂದು ಆಕ್ಸಿಡೆಂಟ್ ತಂದು ನಾನು ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಬಿದ್ದ ನಾನು 60% ಹ್ಯಾಂಡಿಕ್ಯಾಪ್ ಆಗಿದ್ದೆ. ಎಲ್ಲಾ ಡಾಕ್ಟರ್ಸ್ ಹೇಳಿದ್ರು, ನಾನು ಚೀಫ್ ಸರ್ಜನ್ ಆಫ್ ಕಿಮ್ಸ್ ಹಾಸ್ಪಿಟಲ್, Krishna Institute of Medical Science, Hyderabad. Doctor told that I cannot live more. I will be living a idol as in a temple. ಮಂದಿರಲ್ಲಿ ಒಂದು ಮೂರ್ತಿ ಇದ್ದಾಗ ನಾನು ಇರ್ತೀನಿ ಅಂತ ಹೇಳಿ. ಆದ್ರೆ ನಾನು ಪ್ರಾರ್ಥನೆ ಮಾಡಿದೆ, ದೇವರೇ, ಒಂದು ವೇಳೆ ನೀನು ನನಗೆ ಒಂದು ಪುನರ್ಜನ್ಮ ಕೊಟ್ರೆ, ಒಂದು ವೇಳೆ ನನ್ನ ಜೀವನದಲ್ಲಿ ನಾನು ಓಡಾಡಂಗ್ ಮಾಡಿದ್ರೆ, ನನ್ನ ದಿಕ್ಕಿಲ್ದವರಿಗೆ, ಅನಾಥರಿಗೆ, ವಿಧವೆಯರಿಗೆ ಯಾರಿಗೆ ಸೇವೆ ಮಾಡಕ್ಕಾಗ್ತದೋ ನಾನು ಸೇವೆ ಮಾಡ್ತೀನಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿದಾಗ, ಪ್ರಾರ್ಥನೆ ಮಾಡುವಾಗ ದೇವರು ನನಗೊಂದು ಬಲವನ್ನು ಕೊಟ್ಟು 2010ರಲ್ಲಿ ಸುಮಾರು 3 ಆಪರೇಷನ್ಗಳಾಗಿದೆ. ನನಗೆ 3-4 ಆಪರೇಷನ್ ಆದ್ಮೇಲೆ ಎಲ್ಲಾ ಡಾಕ್ಟರ್ ಹೇಳಿದ್ರು ನಾ ಏನ್ ಮಾಡಕ್ಕಲ್ಲ, ಬಟ್ ದೇವ್ರು ನನಗೆ ಕೊಟ್ಟಿದಂತ ಇದ್ರ ಸಲುವಾಗಿ ಗೊತ್ತಾ, ಸುಮಾರು ಒಂದು 75 ಸೋಂಕಿತ ಮಕ್ಕಳನ್ನು ನಾನು ನೋಡ್ಕೊಳ್ತಾ ಇದ್ದೇನೆ. ವಿಜಯರಾಜ್ ಮಿಷನ್ ಟೇಕಿಂಗ್ ಕೇರ್ ಆಫ್ 75 HIV positive children. Their medical is provided government, their ration,
ಅವ್ರ ಊಟ ಬಟ್ಟೆ ಮೆಡಿಕಲ್ ತಗೋತಾ ಇದ್ದೀರಿ, ಮಾಡ್ತಾ ಇದ್ದಾರೆ. ಸೊ ಆ ಮಕ್ಕಳಲ್ಲಿ ಒಂದು ಸಂತೋಷ ಹುಟ್ಟುವಂಥದ್ದು, ಆ ಮಕ್ಕಳಲ್ಲಿ ಒಂದು ಆನಂದ ತರುವಂತದ್ದು ವಿಜಯರಾಜ್ ಮಿಷನ್ ಇದೆ. ವಿಜಯರಾಜ್ ಅಂತಂದ್ರೆ ಸಂಸ್ಕೃತ ವರ್ಡ್ ಜಯವನ್ನು ಹೊಂದುವಂತ ಒಂದು ಸಂಸ್ಥೆ. ಆ ಒಂದು ಸಂಸ್ಥೆ ನಿಮಿತ್ತವಾಗಿ ಇವತ್ತು ನಾನು ಬಂದಿದ್ದೇನೆ. ವಿಶೇಷವಾಗಿ ವಿಜಯರಾಜ್ ಮಿಷನ್ ಆಕ್ಚುಲಿ ದೇಣಿಗೆ ಸಂಗ್ರಹಣೆ ಮಾಡಲ್ಲ. ನಾನು ಕೆಲಸ ಮಾಡಿದ 70% ಅಮೌಂಟ್ ನಾನು ಸೇವೆ ಮಾಡ್ತೀನಿ. ನಮ್ಮ ಮಧ್ಯದಲ್ಲಿ ಸ್ಟೀವನ್ ಬ್ರದರ್ ಇದ್ದಾರೆ, ಹಿ ಇಸ್ ಮೈ ಬಾಸ್. ರೆವರೆಂಡ್ ಜಾರ್ಜ್ ಫರ್ನಾಂಡಿಸ್ ಇದ್ದಾರೆ, ಅವರು ಅದರಲ್ಲಿ ನನ್ನ ಪ್ರಾಜೆಕ್ಟ್ ಅಲ್ಲಿ ನಾನು ಕೆಲಸ ಮಾಡ್ತೇನೆ. ರೆವರೆಂಡ್ ಜಯಕುಮಾರ್ ಇದ್ದಾರೆ, ಹಿ ಇಸ್ ಅ ಪರ್ಸನ್ ಹೂ ಹಿ ಟೋಲ್ಡ್ ಮಿ ಫಸ್ಟ್, ಇವರು ಹಿ ಇಸ್ ಅ ಇಂಟರ್ನ್ಯಾಷನಲ್ ಪರ್ಸನ್. ಅವ್ರು ನನಗೆ ಅದ್ರ ತಮ್ಮಡು ನೀ ವಿಜಯರಾಜ್ ಮಿಷನ್ ಅಕೌಂಟ್ ಪಂಪೆ ಏನಂತಂದ್ರು, ನಿಮ್ ವಿಜಯರಾಜ್ ಮಿಷನ್ ಅಕೌಂಟ್ ಕಳಿಸ್. ನಾನಂದೆ ವಿಜಯರಾಜ್ ಮಿಷನ್ ವಿಲ್ ನಾಟ್ ಟೇಕ್ ಮನಿ ಅನ್ನ, ಇಫ್ ಯು ವಾಂಟ್ ಟು ಗಿವ್ ಸಮಥಿಂಗ್ ಯು ಗಿವ್, ದೆನ್ ಹಿ ಇಸ್ ಸೆಂಡಿಂಗ್ ದ ಕ್ರಿಸ್ಮಸ್ ಗಿಫ್ಟ್ ಎವ್ರಿ ಇಯರ್. ನಿಮ್ಮ ಜೊತೆಗೆ ನಾವು ಇವತ್ತು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿ ನಿಜವಾಗ್ಲೂ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಮಗೂ ಈ ಅವಕಾಶ ಸಿಗಲ್ಲ, ಇಷ್ಟೆಲ್ಲ ಸರ್ ಬ್ಯುಸಿ ಇದ್ದಾಗ ಈ ಥರದ್ದು ಪ್ರೋಗ್ರಾಮ್ಸಿಗೆ ಬರೋಕ್ಕೆ. ಸೊ ನಮಗೆ ಇದು ಫಸ್ಟ್ ಕ್ರಿಸ್ಮಸ್ ಸೆಲೆಬ್ರೇಷನ್, ಈ ಥರ ಎಲ್ಲ ನಾವು ಚಿಕ್ಕ ಮಕ್ಕಳ ಜೊತೆಗೆ ಇದು ಅನುಭವ ನಮಗೆ ಫಸ್ಟ್ ಟೈಮ್. ಭಾಳ ಖುಷಿ ಆಗ್ತಾ ಇದೆ. ಮಕ್ಕಳೇ, ಈ ಕ್ರಿಸ್ಮಸ್ಸಲ್ಲಿ ನಾವು ಕಲಿಬೇಕಾಗಿದ್ದಂಥದ್ದು ಏನಂದರೆ, ನೀವು ಚೆನ್ನಾಗಿ ಓದಿ ಒಂದು ಒಳ್ಳೆ ಹುದ್ದೆಯನ್ನ ನೀವು ಬರಬೇಕು. ಆಫೀಸರ್ ಆಗ್ತೀರಾ? ಎಸ್. ಸೊ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ. ಚೆನ್ನಾಗಿ ಓದಿ ಒಳ್ಳೆ ಆಫೀಸರ್ ಆಗಿ ಒಂದು ಒಳ್ಳೆ ಹುದ್ದೆಗೆ ಬಂದಾಗ ಈ ಅಂಕಲ್ ಥರ ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು, ಅದು ಮುಖ್ಯ. ಅಲ್ವಾ? ನನಗೂ ನಿಮ್ಮ ಅಂಕಲ್ ನೋಡಿ ಏನನ್ನಿಸ್ತು, ನಾವು ಈ ಥರ ಮಾಡ್ತಾ ಇರಬೇಕು ಅಂತ ಒಂದು ಎಂಕರೇಜ್ಮೆಂಟ್ ಬಂತು. ಸೊ ನೀವು ಸಹ ಅಂಕಲ್ ಏನೇನು ಮಾಡ್ತಾರೋ ಒಂದು ಒಳ್ಳೆ ದೊಡ್ಡ ವ್ಯಕ್ತಿ ಆದಮೇಲೆ ನೀವು ಆ ಥರ ಎಲ್ರಿಗೂ ಹೆಲ್ಪ್ ಮಾಡಬೇಕು. ಇದೇ ಥರ ಕ್ರಿಸ್ಮಸ್ ಬೇರೆಯವರಿಗೆ ನಾವು ಸೆಲೆಬ್ರೇಟ್ ಮಾಡಬೇಕು. ಮಾಡ್ತೀರಲ್ಲ ಮಕ್ಕಳೇ? ಎಸ್, ದಟ್ ಇಸ್ ವಾಟ್ ಐ ವಾಂಟ್ ಯು ಟು ಡೂ. ಆ್ಯಂಡ್ ಅದೇ ಥರ ದೇವರು ನಿಮಗೆ ಒಳ್ಳೆ ಹುದ್ದೆ ಕೊಡಲಿ, ಒಂದು ದೊಡ್ಡ ವ್ಯಕ್ತಿ ಆಗಲಿ ಅಂತ ನಾನು ಬೇಡ್ಕೊಳ್ತೇನೆ. ಮೆರಿ ಕ್ರಿಸ್ಮಸ್ ಟು ಯು ಆ್ಯಂಡ್ ಆಲ್ ದ ಪೀಪಲ್ ಹಿಯರ್. ಎಲ್ಲರೂ ಯಾರ್ಯಾರು ಇದಕ್ಕೆ ಸಪೋರ್ಟ್ ಮಾಡಿದ್ದೀರಾ, ಎಲ್ಲ ಚಿಕ್ಕ ಸೇವೆನೇ ಆಗಿರ್ಬೋದು, ಬಟ್ ಅದು ದೊಡ್ಡ ಸೇವೆ. ದೇವರು ನಿಮ್ಮ ಫ್ಯಾಮಿಲಿನೂ ಆಶೀರ್ವದಿಸಲಿ ಅಂತ ಥ್ಯಾಂಕ್ ಯು. ಮಾಡುವುದು ಪ್ರೀತಿ, ಮತ್ತೆ ಮನುಷ್ಯನಲ್ಲಿ ಇರುವಂತಹ ಸ್ವಾರೂಪ್ಯವನ್ನು ತಂದದ್ದು ಸ್ವಾಮಿ ಯೇಸು ಸ್ವಾಮಿ. ಆತನಿರುವ ಪ್ರತಿಯೊಬ್ಬನು ಕಟುಕನಲ್ಲ, ಆತನಿರುವಂತಹ ಪ್ರತಿಯೊಬ್ಬನು ಪ್ರೀತಿ ಇರುವಂತವನು. ಯಾತಕ್ಕಾಗಂದ್ರೆ ಯೇಸು ಸ್ವಾಮಿಯ ಗುಣಲಕ್ಷಣ ಪ್ರೀತಿ. ಆಮೇಲೆ ನಮ್ಮ ಪಾಪಗಳನ್ನ ಕ್ಷಮಿಸಿ ನಮ್ಮನ್ನು ಮಾನವರಾಗಿ ಮಾಡಬಲ್ಲಂತ ಯೇಸು ಸ್ವಾಮಿ, ನಮ್ಮ ಸ್ವಾರೂಪ್ಯವನ್ನ ನಮಗೆ ದಯಪಾಲಿಸುವಂತ ಯೇಸು ಸ್ವಾಮಿ. ಆತನು ನಮಗೆ ಕೊಟ್ಟಂತ ಬಿರುದು ಏನು ಗೊತ್ತಾ? ನನ್ನ ಮಕ್ಕಳು. ಯೇಸು ಸ್ವಾಮಿಯ ನಾಮದಲ್ಲಿ ನಾವು ದೇವರ ಮಕ್ಕಳಾಗಿದ್ದೇವೆ, ಆತನ ಸೊತ್ತಾಗಿದ್ದೇವೆ. ಆತನಲ್ಲಿರುವವರಿಗೆ ನೂತನವಾದಂತ ಸೃಷ್ಟಿಯಾಗಿ ನೂತನ ಬಾಳುವನ್ನು ಅದನ್ನು ದಯಪಾಲಿಸುವಂತಾಗಿದ್ದಾರೆ. ಹಳೆಯದೋಯ್ತು, ಹೊಸದು ಬಂತು, ಹೊಸದು ನೂತನ.